ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಮಕ್ಕಳಿಗಂತೂ ಸಖತ್ ಇಷ್ಟ. ಆಮೇಲೆ ಇದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಆಮೇಲೆ ತರಕಾರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಈರುಳ್ಳಿ, ಆಮೇಲೆ ಸ್ವೀಟ್ ಕಾರ್ನು ಇದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಇದು ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಇನ್ನು ಒಂದು 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಪನ್ನೀರನ್ನ ತುರಿದು ಇಟ್ಕೊಂಡಿದ್ದೀನಿ. ಇನ್ನು ವೆಜ್ ಮಯೋನೈಸ್ ಸಾಸ್ ತೊಗೋಬೇಕು ಇದಕ್ಕೆ. ಇನ್ನು ಬಟರು, ಇನ್ನಿದು ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನ, ಖಾರಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸು. ಇವಾಗ ಬನ್ನಿ ಯಾವ ಥರ ಮಾಡೋದು ನೋಡೋಣ. ಫಸ್ಟ್ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಸ್ವಲ್ಪನೇ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಬಾರ್ದು. ಯಾಕಂದರೆ ನಾವು ಬ್ರೆಡ್ ಸ್ಲೈಸ್ಗೆ ಚಟ್ನಿನ ಸ್ಪ್ರೆಡ್ ಮಾಡಬೇಕಲ್ವ. ನೀರು ಹಾಕ್ಬಿಟ್ರೆ ಚಟ್ನಿ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಚಟ್ನಿ ರೆಡಿ ಆಯಿತು. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈ ಚಟ್ನಿನ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಗ್ರೀನ್ ಚಟ್ನಿ ಮಾಡ್ಕೋಬೋದು. ಇದನ್ನೆಲ್ಲ ನಾವು ಇದು ಸ್ಯಾಂಡ್ವಿಚ್ಚಿಗೆಲ್ಲ ಚೆನ್ನಾಗಿರುತ್ತೆ ಈ ಗ್ರೀನ್ ಚಟ್ನಿ. ನೋಡಿ, ಇವಾಗ ಈ ಗ್ರೀನ್ ಚಟ್ನಿನೂ ರೆಡಿ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ನಾವು ಇದು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದನ್ನೇನು ನಾವೆಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಲ್ಲ ತರಕಾರಿಗಳನ್ನು ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ತರಕಾರಿ ಎಲ್ಲ ಈ ಬೌಲ್ಗೆ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಸ್ವೀಟ್ ಕಾರ್ನು, ಆಮೇಲೆ ಸ್ವೀಟ್ ಕಾರ್ನ್ನ ಸ್ವಲ್ಪ ಒಂದು 10 ಮಿನಿಟ್ಸ್ ಬೇಯಿಸಿಟ್ಕೊಳ್ಳೋಣ. ಇಲ್ಲಾಂದರೆ ಅದು ಒಂಥರ ಹಸಿದು ಅನಿಸುತ್ತೆ. ಅದಕ್ಕೆ ನಾನು ಸ್ವೀಟ್ ಕಾರ್ನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದ ಐಟಮ್ಸ್ ಎಲ್ಲದನ್ನು ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದು ತರಕಾರಿ, ಆಮೇಲೆ ನಾವೇನು ಚಾಟ್ ಮಸಾಲ, ಇದು ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಂಡಿದ್ವಿ ಅಲ್ವಾ, ಆಮೇಲೆ ಇದು ಉಪ್ಪು ಹಾಕ್ಕೊಂಡಿರ್ತೀವಿ, ಪನ್ನೀರು ಎಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು. ಅದು ಎಲ್ಲ ವೆಜಿಟೇಬಲ್ಸಿಗೂ ನೀಟಾಗಿ ಇದು ಸ್ಪ್ರೆಡ್ ಆಗಬೇಕಲ್ವ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ವೆಜ್ ಮಯೋನೈಸ್ ಸಾಸು ಮೇನ್ ಇಂಪಾರ್ಟೆಂಟ್. ಇದು ಟೇಸ್ಟ್ ಕೊಡಲಿಕ್ಕೆ ಸ್ಯಾಂಡ್ವಿಚ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ವೆಜ್ ಮಯೋನೈಸ್ ಹಾಕೋದ್ರಿಂದ. ಅದನ್ನು ಒಂದು 3 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನೋಡಿ, ಈ ಥರ ಎಲ್ಲ ಚೆನ್ನಾಗದು ಬೈಂಡಿಂಗ್ ಥರ ಹಾಕಬೇಕು ವೆಜ್ ಮಯೋನೈಸ್ ಸಾಸು. ಇಷ್ಟು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಇಡೋಣ. ಇವಾಗ ನೆಕ್ಸ್ಟ್ ನಾವು ಬ್ರೆಡ್ ಸ್ಲೈಸ್ ತೊಗೊಂಡು ಫಸ್ಟು ಒಂದು ಲೇಯರು ನಾವು ನೀಟಾಗಿ ಬಟರ್ನ ಸ್ಪ್ರೆಡ್ ಮಾಡಬೇಕು, ನೀಟಾಗಿ ಹಚ್ಚಬೇಕು ಬಟರ್ ಹಚ್ಬಿಟ್ಟು ಅದಾದಮೇಲೆ ಗ್ರೀನ್ ಚಟ್ನಿ ಏನು ಮಾಡ್ಕೊಂಡಿದ್ವಿ ಅಲ್ವಾ, ಆ ಚಟ್ನಿನೂ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಫಸ್ಟ್ ನಾವು ಬೆಣ್ಣೆ ಹಚ್ಬಿಟ್ಟು ಆಮೇಲೆ ಗ್ರೀನ್ ಚಟ್ನಿ. ಅದೇ ಥರ ನಾನು ಇನ್ನೊಂದು ಬ್ರೆಡ್ ಸ್ಲೈಸ್ಗೂ ಅದೇ ಥರ ಮಾಡ್ತಾಯಿದ್ದೀನಿ. ನಾವು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೊಳ್ತೀವಿ ಅನ್ನೋದಾದರೆ ನಾವು 3 ಸ್ಟೆಪ್ಸಲ್ಲೂ ನಾವು ಮಾಡ್ಕೋಬೋದು. ಅಂದರೆ ಇವಾಗ ನೋಡಿ, ಇದು 2 ಸ್ಲೈಸ್ ಆಯ್ತಲ್ವ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸ್ದು, ಇದನ್ನೆಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ನಾವು ಈಗ ಇನ್ನೊಂದೇನು ರೆಡಿ ಇದೆ ನೋಡಿ, ಆ ಬ್ರೆಡ್ ಸ್ಲೈಸು, ಅದನ್ನು ಮೇಲೆ ಇಟ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ಅದು ನೀಟಾಗಿ ಹಿಡಿಯುತ್ತೆ. ಬಟರು ಅದು ಎಲ್ಲಾದರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಅದ್ರ ಮೇಲೆ ನಾವು ಇನ್ನೊಂದು ಲೇಯರ್ ಮಾಡ್ಕೋಬೇಕು. ಅಂದರೆ ಈ ಥರ ನಾವು ಮೇಕರಲ್ಲಿ ಮಾಡ್ಕೊಳ್ಳೋದ್ರಿಂದ, ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೊಂಡ್ರೆ 3 ಸ್ಟೆಪ್ಸ್ ಈ ಥರ ಮಾಡ್ಕೋಬೋದು. ಇಲ್ಲ ನಾವು ಮಾಮೂಲಿ ಮನೆಯಲ್ಲೇ ನಾವು ಸ್ಯಾಂಡ್ವಿಚ್ ಪ್ಯಾನ್ ಇದ್ದರೆ, ಇಲ್ಲಾಂದರೆ ಮಾಮೂಲಿ ನಾವು ದೋಸೆ ತವಾದಲ್ಲೂ ಮಾಡ್ಕೋಬೇಕು ಅಂದರೆ 2 ಬ್ರೆಡ್ಡೇ ಸಾಕಾಗುತ್ತೆ. ಈ ಥರ ನೋಡಿ, ಇಲ್ಲಿ ನಾನು ಮೇಕರಲ್ಲೂ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಈ ಥರ 3 ಸ್ಟೆಪ್ಸು ಇಡ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಬಟರು ಮತ್ತು ಗ್ರೀನ್ ಚಟ್ನಿ ಹಚ್ಬಿಟ್ಟು ನೀಟಾಗಿ ಈ ಥರ ಒಳಗಡೆ ಎಲ್ಲ ವೆಜಿಟೇಬಲ್ಸ್ದು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳೋದು. ಇದನ್ನು ನಾವು ಮೇಕರಲ್ಲಿ ಇಟ್ಬಿಟ್ಟು ಬೇಯಿಸೋದು. ಅದೇ ಥರ ನಾನು ಇವಾಗ ಮತ್ತೆ ಬೇರೆ ಏನು ಎರಡೆರಡು ಬ್ರೆಡ್ ಇಟ್ಟಿರೋದನ್ನು ಮಾಡ್ತಾಯಿದ್ದೀನಿ. 2 ಸ್ಲೈಸು ಅಷ್ಟೇ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತವಾನು ಕಾದಿದೆ. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇದನ್ನು ನಾವು ಬಿಸಿ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಬ್ರೆಡ್ದು. ನೋಡಿ, ಆ ಕಡೆ ಒಂದು ಸೈಡ್ ಎಲ್ಲ ಆದಮೇಲೆ ಇನ್ನೊಂದು ಸೈಡನ್ನು ನೀಟಾಗೆಲ್ಲ ಬೇಯಿಸ್ಕೊಂಡ್ಮೇಲೆ ಇದನ್ನು ತೆಗಿಬೇಕು.
ಅದೇ ಥರ ಮತ್ತು ಇನ್ನೂ ಒಂದು ಬ್ರೆಡ್ಡಿಗೂ ಅದೇ ಥರ ಸೇಮ್ ಪ್ರೊಸೀಜರು ನಾನು ಫಸ್ಟ್ ಹೆಂಗೆ ತೋರಿಸಿದ್ನ ಅದೇ ಥರನೇ ಫಸ್ಟ್ ಬಟರ್ ಹಚ್ಬಿಟ್ಟು, ಇನ್ನು ಮಕ್ಳಿಗೆ ತುಂಬ ಖಾರ ಆಗುತ್ತೆ ಚಟ್ನಿ ಅಂದರೆ ಚಟ್ನಿ ನಾವು ಸ್ಕಿಪ್ಪು ಮಾಡ್ಬೋದು. ಚಟ್ನಿ ಹಚ್ದೇ ಬರೀ ಬ್ರೆಡ್ಡಿಗೆ ಬಟರ್ ಹಚ್ಬಿಟ್ಟು ನಾವೇನು ಇದು ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ನೀಟಾಗಿ ಎಲ್ಲ ಹಚ್ಬಿಟ್ಟು ಸ್ಪ್ರೆಡ್ ಮಾಡಿ ನೋಡಿ. ಬರೀ ನಾನಿಲ್ಲಿ ಗ್ರೀನ್ ಚಟ್ನಿ ಹಚ್ತಾ ಇಲ್ಲ, ಮಕ್ಳಿಗೆ ತುಂಬ ಖಾರ ಆಗುತ್ತೆ ಅಂದರೆ ಈ ಥರನೂ ಮಾಡ್ಬೋದು. ಆಮೇಲೆ ಆ ಕಡೆ ಈ ಕಡೆ ಎರಡೂ ಕಡೆಯೂ ಇದಕ್ಕೆ ಬಟರ್ ಹಚ್ಬಿಟ್ಟು ನೋಡಿ ಈಗ ಸ್ಯಾಂಡ್ವಿಚ್ ಮೇಕರಲ್ಲಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಒಂದೇ ನಿಮಿಷದಲ್ಲಿ ಆಗೋಗುತ್ತೆ. ಇದು ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಆಗಿದೆ. ಇವಾಗ ಇದನ್ನು ತೆಗೆದು ನೋಡಿ ಸರ್ವ್ ಮಾಡ್ಕೊಳ್ಳೋಣ ನಾವು. ಈ ಥರನೇ ಇದ್ದರೆ ಮಧ್ಯಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದರೆ ಸೇಮ್ ನಮಗೆ ಸ್ನ್ಯಾಕ್ಸು ಎಲ್ಲ ಸ್ಯಾಂಡ್ವಿಚ್ ಕೊಡ್ತಾರಲ್ವ ಅದೇ ಥರನೇ ಆಗುತ್ತೆ. ಆಮೇಲೆ ಪರ್ಫೆಕ್ಟಾಗೂ ಬಂದಿದೆ, ಟೇಸ್ಟ್ ಕೂಡ ಸಖತ್ತಾಗಿ ಬಂದಿದೆ. ಅಲ್ಲಿಗಿನ್ನ ಚೆನ್ನಾಗೇ ಬಂದಿದೆ. ಹೊರಗಡೆ ನಾವೇನು ಸ್ಯಾಂಡ್ವಿಚ್ ತಿಂತೀವಲ್ವ ಅದಕ್ಕಿಂತ ಸಖತ್ತಾಗಿ ಬಂದಿದೆ. ಇದನ್ನು ನಾವು ಈ ಥರ ಮಾಡಿಕೊಂಡು ನಾವು ನೋಡಿ ಈ ಕೆಚಪ್ಪು ಇಲ್ಲ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಜೊತೆ ತಿಂದರೆ ಇಲ್ಲ ವೆಜ್ ಮಯೋನೈಸ್ ಸಾಸ್ ಜೊತೆನೂ ತಿನ್ಬೋದು. ಸಖತ್ತಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ನಾವು ಚಾಟ್ ಬ್ರೇಕಿಗೂ ಮಾಡಿಕೊಡ್ಬೋದು. ಸ್ಕೂಲ್ಗಳಿಗೆಲ್ಲ ಮನೆಯಲ್ಲೇ ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ತಗೊಂಡೋಗ್ತಾರೆ. ಆಮೇಲೆ ಮಕ್ಕಳಿಗೂ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ವಲ್ಲ, ಈ ಥರ ಮಾಡಿಕೊಟ್ರೆ ಸಖತ್ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.